ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾಜಿ ಸಚಿವರಾದ ಕೆ ಶಿವನಗೌಡ ನಾಯಕ್ ಜಟಾಯಿ ಕಣ್ಣು ಕನ್ನಡ ದಿನಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಸ್ವತಂತ್ರ ಸಮಯದಲ್ಲಿ ಪತ್ರಿಕೆಗಳು ಮಹಾತ್ಮ ಗಾಂಧಿಯವರ ಜೊತೆಯಾಗಿ ನಿಂತು ಅವರ ಸಂದೇಶಗಳನ್ನು ಜನರಲ್ಲಿ ತಿಳಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದುದನ್ನು ಕಾಣಬಹುದಾಗಿದೆ. ಅಭಿವೃದ್ಧಿಗೆ ಪೂರಕವಾಗಿ ದೃಶ್ಯ ಮಾಧ್ಯಮಗಳು ಕುಟುಂಬ ಸಮೇತ ನೋಡುವಂತ ಕಾರ್ಯಕ್ರಮಗಳು ಪ್ರಸಾರ ಮಾಡಬೇಕು. ಸಾಮಾಜಿಕ ಸಂದೇಶವನ್ನು ಜಾಗೃತಿ ಮೂಡಿಸುವ ವಿಚಾರಗಳನ್ನು ಪ್ರಸಾರ ಮಾಡಬೇಕು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿವಿಧ ಸಹಾಯವಾಣಿಗಳನ್ನು ಪ್ರಾರಂಭ ಮಾಡಲಾಗಿದ್ದು, ಜನರ ಕಷ್ಟಗಳನ್ನು ಸ್ಪಂದಿಸುವ ಕಾರ್ಯ ಮಾಡಿ ಜನರ ವಿಶ್ವಾಸವನ್ನು ಗಳಿಸಬೇಕು. ಕನ್ನಡ ಪರ ಸಂಘಟನೆಗಳು ಒಂದಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನಾಡು, ನುಡಿ, ಭಾಷೆಯ ಉಳಿವಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಚಿಕ್ಕವರು ಪತ್ರಿಕೆ ಮಾಡಿದಾಗ ಚಿಕ್ಕ ಕಾರ್ಯಕ್ರಮಗಳಿಗೆ ನಮ್ಮಂತವ್ರು ಬರಬೇಕು. ದೊಡ್ಡ ಕಾರ್ಯಕ್ರಮಗಳಿಗೆ ಸಹಜವಾಗಿ ನಮ್ಮಂತವ್ರು ಹೋಗ್ತಿರ್ತಾರೆ. ಆದರೆ ಚಿಕ್ಕವರು ಮಾಡಿದಾಗ ಅಂತ ಕಾರ್ಯಕ್ರಮಗಳಿಗೆ ನಾವು ಬಂದಾಗ ಮಾತ್ರ ಮನಸ್ಸಿಗೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ. 5 ಜನ ಇರಲಿ 10 ಜನ ಇರಲಿ, ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾವು ಬಂದಿದ್ದೇವೆ. ನಿಜವಾಗ್ಲೂ ಸ್ವಾಮಿಗಳೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಜನರಲ್ಲಿ ಬರಬೇಕು. ಪತ್ರಿಕೆಗಳು ಕೂಡ ಜಟಾಯು ಅಂತಕ್ಕಂಥದ್ದು ಏನೋ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಜನರಿಗೆ ಗೊತ್ತಾಗಬೇಕು. ಅಭಿವೃದ್ಧಿಗೆ ಪೂರಕವಾಗಿ ಬಾಬಾ ಸಾಹೇಬರ ಕನಸಿನಲ್ಲಿ, ಬಸವಣ್ಣವರ ವಿಚಾರಧಾರೆಯಲ್ಲಿ, ಬುದ್ಧನ ಆದರ್ಶಗಳ ಅಂತಕ್ಕಂಥ ಒಂದು ಪತ್ರಿಕೆ ಈ ಭಾಗದ ಬದಲಾವಣೆಗೆ ಒಂದು ನಾಂದಿ ಆಗಲಿ. ಜಟಾಯು ಅಂತಕ್ಕಂಥ ಒಂದು ಒಳ್ಳೆ ಪತ್ರಿಕೆ ಮುಕ್ತವಾಗಿ ಬರಿಬೇಕು. ಮುಕ್ತವಾಗಿ ಬರಿಬೇಕು. ಇವತ್ತು ಅದನ್ನ ಮುಕ್ತವಾಗಿನೂ ಕೂಡ ಎಲ್ಲರೂ ತಗೋಬೇಕು. ಒಂದ್ಸರಿ ಸಿಹಿ ಕೊಡ್ತಾರೆ, ಒಂದ್ಸರಿ ಕಹಿ ಕೊಡ್ತಾರೆ. ಅದನ್ನ ಬಹಳ ಸ್ಪೋರ್ಟಿವ್ ಆಗಿ ಕೂಡ ತಗೋಬೇಕಾಗ್ತದೆ. ತಿಂತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಕೂಡ ಬಲಿಬೇಕು. ಇವತ್ತು ಆ ಸಾಹಿತ್ಯನೇ ಇವತ್ತಿಲ್ಲ. ಅವತ್ತಿನ ಸಾಹಿತ್ಯಕ್ಕೂ ಇವತ್ತಿನ ಸಾಹಿತ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಬಹಳ ಜಗಜಾಂತರ ವ್ಯತ್ಯಾಸ ಇದೆ. ಅವತ್ತಿನ ಗೀತೆಗಳಲ್ಲಿ ಏನಿತ್ತು ಅಂತಂದ್ರೆ ಮುಂದಿನ ಭವಿಷ್ಯದ ಬದಲಾವಣೆಗಾಗಿ ಒಂದು ಸಂದೇಶ ಕೊಡ್ತಕ್ಕಂಥದ್ದಿತ್ತು. ಅವತ್ತ ಇಂದಿನ ನಡೆನುಡಿಗಳನ್ನ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಜಟಾಯು ಪಕ್ಷಿ ರಾಮಾಯಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಮಾಧ್ಯಮ ಕ್ಷೇತ್ರದಿಂದ ದೇಶದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತಿವೆ. ಹಿಂದಿನ ದಿನಗಳಲ್ಲಿ ಮಾಧ್ಯಮ ಕ್ಷೇತ್ರದ ಹಿರಿಯರು ಒಂದು ಸೂಕ್ಷ್ಮತೆ, ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಾ ಪತ್ರಿಕೆಗಳಲ್ಲಿ ಒಂದು ಘನತೆಯನ್ನು ತಂದುಕೊಟ್ಟಿದ್ದರು. ಅದರಂತೆ ಇಂದಿನ ದಿನ ಮಾಧ್ಯಮಗಳ ದೃಷ್ಟಿಕೋನ ಬದಲಾಗಿರುವುದನ್ನು ಕಾಣಬಹುದಾಗಿದೆ. ಸತ್ಯ ಅಸತ್ಯಗಳನ್ನು ಪರಿಶೀಲಿಸಿ ಸಮಾಜವನ್ನು ಸರಿದಾರಿಗೆ ತರುವ ಕಾರ್ಯವನ್ನು ಇಂದು ಮಾಧ್ಯಮಗಳು ಮಾಡಬೇಕಾಗಿದೆ ಎಂದು ತಿಳಿಸಿದರು. ನೂತನ ಕನ್ನಡ ದಿನಪತ್ರಿಕೆ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಲೋಕಾರ್ಪಣೆ ಆಯಿತು. ಜಟಾಯು ಅಂತಾನೆ ಅಂದ್ರೆ ಅದೊಂದು ದೊಡ್ಡ ಇತಿಹಾಸ. ಜಟಾಯು ಅಂತಂದ್ರೆ ಏನು ನಮಗೆ ನೆನಪಾಗುತ್ತಂದ್ರೆ, ಏನು ರಾವಣ ಸೀತೆಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ರಾವಣನಿಗೆ ನೀನ್ ದೊಡ್ಡ ಶಿವಭಕ್ತಿ ಇದೆಯಪ್ಪ, ಈ ಕಾರ್ಯ ನಿನಗೆ ಸಂಬಂಧಿಸಿದಲ್ಲ ಅಂತ ತಿಳ್ಕೊಂಡು ಹೇಳಿ ತಡಿಲಿಕ್ಕೆ ಹೋದಂತವನು ಇರ್ಲಿ, ಅವ್ರು ಇನ್ನೂ ಹೆಚ್ಚಿನ ಬೆನ್ನು ತಟ್ಟಿ ನೀವು ಬೆಳೆಸುವಂತಹ ವ್ಯವಸ್ಥೆ ನಿಮ್ಮಿಂದ ಆಗಬೇಕು ಹಾಗೆ ಅಂತ ಈ ಸಂದರ್ಭ ಹೇಳ್ತಾನೆ. ಬಹಳ ಮುಕ್ತ, ಬಹಳ ಏನು ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡುವಂತ ಹುಡುಗ ನಮ್ಮ ಆನಂದ. ನೀವು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಹೇಳ್ತಾ, ಈ ಪತ್ರಿಕೆ ಯಶಸ್ವಿ ಆಗ್ಲಿ, ಸತ್ಯತೆಗಳನ್ನ ಅಳೆದು ತೂಗಿ ಪ್ರಕಟಿಸುವಂತದಾಗ್ಲಿ, ಮತ್ತೆ ನಿಷ್ಠುರವಾಗಿರ್ಲಿ, ಮತ್ತೆ ಸಮಾಜವನ್ನ ಕಳೆದು ಹೋಗಬಾರದು. ಈ ಪತ್ರಿಕೆಯನ್ನ
ಕೇವಲ 1 ವರ್ಷ 2 ವರ್ಷ 5 ವರ್ಷ ನಡೆಸಿ ಕೈ ಬಿಡೋದಲ್ಲ. ಇದು ನಿರಂತರವಾಗಿ ಮುಂದುವರಿತಾ ಇರಬೇಕು. ಹೊಸ ವ್ಯಕ್ತಿಗಳು, ಹೊಸ ಜನಕ್ಕೆ ನೀವು ಉದ್ಯೋಗವನ್ನ ಕೊಡ್ತಾ ಈ ಪತ್ರಿಕೆನ ಬೆಳೆಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಆನಂದ ಸ್ವಾಮಿ ಅವರಿಗೆ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಹಾಗೂ 1 ಲಕ್ಷ ರೂಪಾಯಿ ಜೀವ ವಿಮಾ ಬಾಂಡ್ಗಳ ವಿತರಣೆ, ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣೆ, ಮಹಿಳೆಯರು ಮತ್ತು ಕಾರ್ಮಿಕರಿಗೆ ಸಹಾಯವಾಣಿ ಮತ್ತು ಸಂಘಟನೆಯ ಯೂಟ್ಯೂಬ್ ಚಾನೆಲ್ಗೆ ಮತ್ತು ನಗರ ಘಟಕ, ಆಟೋ ಘಟಕಗಳಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಿವಿ ಸುಬ್ರಹ್ಮಣ್ಯ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆನಂದ ಸ್ವಾಮಿ ಹಿರೇಮಠ, ತಾಲೂಕು ಅಧ್ಯಕ್ಷ ಭೀಮಣ್ಣ ಮುದಗಲ್, ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷರಾದ ಹರಿಹರ ಪಾಟೀಲ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಕ್ಕಲದಿನ್ನಿ, ಟಿಎಪಿಎಂಎಸ್ ಸಮಿತಿಯ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಭೋಗವತಿ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಾಲಸ್ವಾಮಿ ಕೋಡ್ಲಿ, ಖಾಲಿದ್ ಗುರು, ಜಂಬಣ್ಣ ನೀಲಗಲ್, ರಾಜಾ ಸುಭಾಷ್ ಚಂದ್ರ ನಾಯಕ, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಅಶೋಕ್ ತಡಕಲ್ ಸೇರಿದಂತೆ ಇನ್ನಿತರರು ಇದ್ದರು.